ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೆ ಒಂಥರ ಸಾಫ್ಟ್ ಕಾರ್ನರ್ ಬಿಕಾಸ್ ಐ ಆಮ್ ಆಲ್ಸೋ ಅ ಪೋಸ್ಟ್ ಗ್ರಾಜುಯೇಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು. ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿಗೆಲ್ಲ ಬಂದ್ರೂ ನಮಗೋಸ್ಕರ ಏನೋ ಪೇಷಂಟ್ಲಿ ವೇಟ್ ಮಾಡಿ ನಮ್ಮೆಲ್ಲರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮನೆನಹ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ. ಫಾರ್ ದ ರೀಸನ್ ಬೀಯಿಂಗ್ ಈ ಸಿನಿಮಾ ಬಂದಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಮನೆನಹಗೆ ಕೊಟ್ಬಿಡ್ತೀನಿ. ಶ್ರೇಯಸ್ ಅವರು ನನಗೆ ಸಂತೋಷನ ಕಡೆಯಿಂದ ಪರಿಚಯ. ಸಂತೋಷನ ಅವ್ರು ಬಂದಾಗಲೇ ನಾನು ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ ಏನೋ ಒಂದು ಚಾರ್ಮ್ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ. ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದ್ದೆ, ಅಂಕಲ್ ನಮ್ಮ ಸೂರ್ಯ ಅಂಕಲ್ ಮೈಗ್ರೇನ್ ಕ್ಯೂರ್ ಮಾಡ್ತಾರೆ, ನಮ್ಮ ಡೈರೆಕ್ಟರ್ ಮೈಗ್ರೇನ್ ಕೊಡ್ತಾರೆ. ಡು ಯು agree with me uncle? ಬಟ್ ಜೋಕ್ಸ್ ಅಪಾರ್ಟ್, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ವಿಜುವಲ್ಸ್ ಅಲ್ಲಿ ನೋಡಿರ್ತೀರ, ಒಂದು ಪುಟ್ಟದಾಗ ಬಂದು ಹೋದ್ರು ಕೂಡ ಮತ್ತೆ ನೋಡಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು. ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನು. ಐ ಹ್ಯಾವ್ ಟು ಮೆನ್ಷನ್ ಮಣಿ ಅಣ್ಣ, ನಂದು ಲಾಂಗ್ ಲಾಸ್ಟ್ ಫ್ರೆಂಡ್. ನಾಟ್ ಲಾಸ್ಟ್ ಫ್ರೆಂಡ್, ಲೈಕ್ ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಒಂದೊಂದ್ಸತಿ ಯುನೋ ವಿ ಕೀಪ್ ಲೂಸಿಂಗ್ ಈಚ್ ಅದರ್, ವಿ ಕೀಪ್ ಗೇನಿಂಗ್ ಈಚ್ ಅದರ್ ಅಲ್ವಾ? ನನಗೆ ಮಾತ್ರ ಅಣ್ಣನ? ಸರಿ. ನಾನು ಕುಡ್ಲ ಹುಡುಗಿರಿಗೆ ಮಾತ್ರ ಅಣ್ಣನ ಅಥವಾ ಎಲ್ಲರಿಗೂ? ಲೆಜೆಂಡ್ರಿ ಕದ್ರಿ ಗೋಪಾಲನಾಥ್ ಸರ್ದು ಒಂದು ಆರಾ ಏನಿದೆ ಅದರಲ್ಲಿ ನನಗೆ ಎಷ್ಟೋ ಒಂದು ಪರ್ಸೆಂಟ್ ಮಣ್ಯನಲ್ಲಿ ಕಾಣಿಸ್ತಾ ಇರುತ್ತೆ. ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಅದು ಒಂದು ಮ್ಯೂಸಿಕಲ್ ಅವರ ಕಾಣಿಸ್ತಾ ಇರುತ್ತೆ. ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮಲ್ಲಿ ವಿ ವರ್ ಆಲ್ ಜಾಮಿಂಗ್. ಸೊ ಆವಾಗಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ, ಅದಕ್ಕಿಂತ ಮುಂಚೆ ನಾನು ರೇಡಿಯೋ ಮಿರ್ಚಿಲಿದ್ದಾಗಲೂ ಕೂಡ ನಾನು ಮ್ಯೂಸಿಕ್ ಬಗ್ಗೆ ಹಲವಾರು ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರ ಮ್ಯೂಸಿಕ್ಕಿಗೆ ಅಂತ ಕೂತ್ರೆ ಇಸ್ ಅ ಡಿಫ್ರೆಂಟ್ ಪರ್ಸನ್. ಹೊರಗಡೆ ಸಿಕ್ಕಿದಾಗ ಈಸ್ ಆಲ್ ಲೈಕ್ ಪಲ್ಲವಿಂಗ್ ಟುಡೇ ಹೀಸ್ ಬೀನ್ ಕಾಲಿಂಗ್ ಚರಣ್ ಅವರು ಅಂಡ್ ದೆನ್ ಹಿ ಸಿಂಗ್ ಐ ವಿಲ್ ಗೋ ರಿಸೀವ್ ಹಿಮ್ ಅಂತ. ಅಂದ್ರೆ ಅಷ್ಟು ಲೆಜೆಂಡ್ರಿ ಯುನೋ ಮ್ಯೂಸಿಷಿಯನ್ ಮಗ ಆದ್ರೂ ಕೂಡ ಅಷ್ಟು ಹಂಬಲ್ ನೇಚರ್. ಐ ಗೋ ಗೆಟ್ ದ ಪ್ರೊಡ್ಯೂಸರ್ ಅನ್ನೋ ಥರದಲ್ಲಿ. ವೆರಿ ವೆರಿ ಸ್ವೀಟ್. ಆ್ಯಂಡ್ ಮೈ ಲವ್ಲಿ ಕೋ ಸ್ಟಾರ್ಸ್ ಲಿಖಿತಾ ಆ್ಯಂಡ್ ಸಿರಿ, ಅಮೇಝಿಂಗ್ ಹುಡುಗಿರು. ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಅದು ಸೀನಿಯಾರಿಟಿ ಜೂನಿಯರ್ಸು ಆ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಒಂದು ವಿಷಯದಲ್ಲಿ ತುಂಬ ಲಕ್ಕಿ, ಟಗ್ರೂನಲ್ಲಿ ಭಾವನಕ ಚಿನ್ನದಂಥ ಒಂದು ಕೋಸ್ಟಾರ್ ನನಗೆ ಸಿಕ್ಕಿತ್ತು. ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿರಿಗೆ ಕ್ಲಾಶಸ್ ಆಗೋದು, ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಪೇಸು, ನನಗೆ ಯಾಕೆ ಕಮ್ಮಿ ಅಥವಾ ಯಾರಿಗೆ ಎಷ್ಟು ಸಿಗ್ತಾ ಇದೆ, ಏನಾಗ್ತಾ ಇದೆ, ಇಷ್ಟು ಯಾರಿಗೆ ಕ್ಲೋಸ್ಅಪ್ಸ್ ಜಾಸ್ತಿ, ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸು, ಈ ಥರದ್ದೆಲ್ಲ ಈಗೋ ಕ್ಲಾಶಸ್ಗಳು ಜಾಸ್ತಿ. ಬಟ್ ಲಕಿಲಿ ನಮ್ಮ 3 ಜನರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ವಿ ವರ್ ಆಲ್ ಎನ್ಕರೇಜಿಂಗ್ ಈಚ್ ಅದರ್. ಇನ್ಫ್ಯಾಕ್ಟ್ ಸಿರಿ ಅವರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ.